ಧರ್ಮ ಮತ್ತು ಜಾತಿ ಹೆಸರಿನಲ್ಲಿ ಫೂಲ್ ಮಾಡಿ ಮತ್ತೆ ಚುನಾವಣೆ ಗೆಲ್ಲಬೇಕಂತ ತಂತ್ರ ಇವತ್ತು ಬಿಜೆಪಿ ಹಣಿತಾ ಇದೆ. ಅದರ ವಿರುದ್ಧವಾಗಿ ನಾವು ಇವತ್ತು ದೇಶದ ಪ್ರತಿಯೊಂದು ಮನೆಯಲ್ಲಿ ಇವತ್ತು ನಾವು ಜಾಗೃತಿಯನ್ನು ಮೂಡಿಸಬೇಕಾಗಿದೆ. ಅಂದ್ರೆ ಯಾರು ಲೋಕಸಭೆಯ ಸದಸ್ಯರಾದಂತ ಭಗವಂತ ಖೂಬಾ ಅವರಿದ್ದಾರೆ, ಇವತ್ತು 10 ವರ್ಷದಿಂದ ಸಿಗುವಂತ ಸೌಲಭ್ಯಗಳು ಇವತ್ತು ಬೀದರ್ ಲೋಕಸಭೆಯಲ್ಲಿ ಬರುವಂತ ಪ್ರತಿಯೊಂದು ಗ್ರಾಮಗಳಿಗೆ ಇವತ್ತು ಯಾವುದೇ ಸೌಲಭ್ಯಗಳು ಸಿಗ್ತಾ ಇಲ್ಲ. ನಾವು ನೋಡ್ತಾ ಇದ್ದೇವೆ ಗೊತ್ತಾ, ಅವರು ಗೆದ್ದು ಬಂದ ನಂತರ ಅವರಲ್ಲಿ ಅಹಂ ಹೆಚ್ಚಾಗಿದೆ. ಅವರಲ್ಲಿ ಯಾವುದೇ ಜನರ ಸೌಲಭ್ಯಗಳನ್ನು ಸಿಗುವಂತ ಕೆಲಸ ಮಾಡ್ತಾ ಇಲ್ಲ. ಯಾರು ಸೂತ್ರಧಾರಿಗಳು ಈ ಪ್ರೊಡಕ್ಷನ್ ಕಂಪನಿ ಏನಿದೆ ಅಲ್ಲ, ಈ ಪ್ರೊಡಕ್ಷನ್ ಕಂಪನಿ ಬೀದರ್ ಅಲ್ಲಿದೆ. ಬರ್ತಕ್ಕಂತ MP ಚುನಾವಣೆಯಲ್ಲಿ ರಾಜಶೇಖರ್ ಪಾಟೀಲ್ ಸಾಹೇಬ್ರ ಅಭ್ಯರ್ಥಿ ಆಗಬೇಕು, ಆ ಕಂಪನಿಯನ್ನ ನಾವು ಉಳಿಸುವಂತ ಕೆಲಸ ಮಾಡಬೇಕು ಅಂತ. यहाँ की जो लीडरशिप है राजशेखर पाटिल साहब को और उनकी फैमिली के हाथों को किस तरह मजबूत करें. और Sangam Electronics and Home Appliances, all types of home appliances are available at Sri Veerabhadra Complex opposite DCC Bank, Main Road, Ahmedabad. ಒಂದು ಬೂತ್ ಒಂದು ಜಿಲ್ಲಾ ಪಂಚಾಯತ್ ಕ್ಷೇತ್ರಕ್ಕೆ 30 ರಿಂದ 35 ಬೂತ್ ಬರುತ್ತೆ. ಒಂದು ತಾಲೂಕಾ ಪಂಚಾಯತ್ ಕ್ಷೇತ್ರಕ್ಕೆ 8 ರಿಂದ 10, 12 ಬೂತ್ ಬರುತ್ತೆ. ಈ ಪ್ರತಿ ಒಂದು ಬೂತ್ಗಳಲ್ಲಿ ನಾವು 10 ಜನರ ತಂಡವನ್ನ ಬಹಳ ಪ್ರಾಮಾಣಿಕವಾಗಿರ್ತಕ್ಕಂಥ ಸತ್ಯವಾಗಿರ್ತಕ್ಕಂಥ ಕಾರ್ಯಕರ್ತರ ತಂಡವನ್ನ ಕಟ್ಟಬೇಕಾಗಿದೆ. ಎಷ್ಟು ಜನ? ಒಂದು ಬೂತಿಗೆ 10 ಜನ. ಒಂದು ಊರಲ್ಲಿ ಸಣ್ಣ ಊರಿದ್ರೆ ಒಂದು ಬೂತ್ ಬರುತ್ತೆ. 1,500 ಓಟ್ ಇರೋ ಕಡೆ 2 ಬೂತ್ ಬರುತ್ತೆ. ಆ ಪ್ರತಿ ಬೂತ್ನಲ್ಲಿ ನಾವು 10 ಜನ ತಂಡ. ಆ 10 ಜನರಲ್ಲಿ 3 ಜನ ಮಹಿಳೆಯರು, 3 ಜನ ಹಿರಿಯ ಕಾರ್ಯಕರ್ತರು ಮತ್ತು 4 ಜನ ಯುವಕರು. ಈ ರೀತಿ ಒಂದು ಸೈಂಟಿಫಿಕ್ ಆಗಿ ಒಂದು ಬೂತ್ನಲ್ಲಿ 10 ಜನ ತಂಡ ಕಟ್ಟಿ ಪ್ರತಿನಿತ್ಯ ಅವ್ರ ಸಂಪರ್ಕದಾಗ ಉಳಿದು ನಾವು ಅವ್ರಿಗೆ ಕಮ್ಯುನಿಕೇಟ್ ಇರ್ತಾ ಇರಬೇಕು. ಮತ್ತು ಅವರು ಯಾವುದೇ ರೀತಿ ಅವ್ರದ್ದು ಕಾರ್ಯಕರ್ತರ ಒಂದು ಅಭಿಪ್ರಾಯಗಳಿಗೆ ನಾವು ಮನ್ನಣೆ ಕೊಡ್ತಾ ಹೋಗ್ಬೇಕು. ನಾವಿದು ಕೆಲಸ ಮಾಡಕ್ಕೆ ನಮ್ಗೆ 2 ತಿಂಗಳ ಟೈಮ್ ಇದೆ. ಯಾರು ಚುನಾವಣೆಗೆ ನಿಂತ್ಕೋಬೇಕಂತ ಇದ್ದೀರಿ, ಇದು ಫಸ್ಟ್ ಆಗಬೇಕು. ಸುಮ್ಮನೆ ನನ್ನ ಹತ್ರ ಏನೋ ಶಕ್ತಿ ಇದೆ, ದುಡ್ಡಿದೆ, ಅಥವಾ ನಾ ಬಂದು ಒಂದೇ ಸರಿ ಚುನಾವಣೆಗೆ ನಿಂತಿರ್ತಂದ್ರೆ ಇದು ಆಗೋದಿಲ್ಲ. ಈಗ ಆಲ್ರೆಡಿ ನಾವು ಚುನಾವಣೆಯಲ್ಲಿ ಇದು ಅನುಭವಿಸಿದ್ದೀವಿ. ತಾವು ಮತ್ತೆ ನಾನು ಕಿವಿ ಮಾತು ಹೇಳ್ತಾ ಇದ್ದೀನಿ, ನಾವು ಚುನಾವಣೆಯಲ್ಲಿ ಗೆಲ್ಲಬೇಕು, ಪಕ್ಷದ ಗೆಲುವು ತರಬೇಕು. ರಾಜಶೇಖರ್ ಅವ್ರ ಪಾಟೀಲ್ ನಾಯಕತ್ವ, ಚಂದ್ರಶೇಖರ್ ಪಾಟೀಲ್ ಅವ್ರ ನಾಯಕತ್ವ, ಭೀಮರಾವ್ ಪಾಟೀಲ್ ಅವ್ರ ನಾಯಕತ್ವ ಗಟ್ಟಿಗೊಳಿಸ್ಬೇಕಾದ್ರ ಫೀಲ್ಡ್ಗಳಲ್ಲಿ ಬೂತ್ಗಳಲ್ಲಿ ನಾವು ಶ್ರಮ ಹಾಕಬೇಕು. ಇದು ತಾವೆಲ್ಲರ ಗಮನದಲ್ಲಿ ಇಟ್ಕೋಬೇಕಂತೇಳಿ ನಾನು ವಿನಂತಿ. ಎರಡನೇದಾಗಿ ಇವತ್ತು ಲೋಕಸಭಾ ಚುನಾವಣೆ ಬರ್ತಾ ಇದೆ. ಮೇನಲ್ಲಿ ಲೋಕಸಭೆ ಚುನಾವಣೆ ಬಗ್ಗೆ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಒಂದು ಆ ಇಂಟರ್ವ್ಯೂನಲ್ಲಿ ಹೇಳಿದ್ದಾರೆ. ಏನಂತ, ಈ 2024ರ ಚುನಾವಣೆ ಇದು ಕೇವಲ ಕಾಂಗ್ರೆಸ್, ಬಿಜೆಪಿ, ಇತರೆ ರಾಜಕೀಯ ಪಕ್ಷಗಳ ಮಧ್ಯೆ ನಡೀತಕ್ಕಂಥ ಚುನಾವಣೆ ಅಲ್ಲ. ಈ ಚುನಾವಣೆ ಈ ದೇಶದ ಪ್ರಜಾಪ್ರಭುತ್ವ ಉಳಿಸುವವರು, ಈ ದೇಶದ ಸಂವಿಧಾನವನ್ನು ಉಳಿಸುವವರು ಮತ್ತು ಈ ದೇಶದ ಸಂವಿಧಾನವನ್ನು ನಾಶ ಮಾಡುವವರು, ಪ್ರಜಾಪ್ರಭುತ್ವ ನಾಶ ಮಾಡುವವರ ಮಧ್ಯೆ ನಡೀತಕ್ಕಂಥ ದೊಡ್ಡ ಯುದ್ಧ ಇದೆ ಅಂತ ಖರ್ಗೆ ಸಾಹೇಬರು ಹೇಳಿದ್ದಾರೆ. ಈ ಯುದ್ಧವನ್ನು ನಾವು ಅರ್ಥ ಮಾಡ್ಕೋಬೇಕು. ಯಾಕಂತ ಹೇಳಿದರೆ 10 ವರ್ಷಗಳ ಕಾಲ ಈ ದೇಶದಲ್ಲಿ ಮೋದಿ ಸರ್ಕಾರ ಬಂದ ಮೇಲೆ ಈ ದೇಶದ ರೈತರಿಗೆ, ಈ ದೇಶದ ಬಡವರಿಗೆ, ಈ ದೇಶದ ಕಾರ್ಮಿಕರಿಗೆ ಯಾವುದೇ ಖಾತ್ರಿ ಯೋಜನೆಗಳು, ಖಾತ್ರಿ ಕಾನೂನುಗಳನ್ನು ತಂದಿರತಕ್ಕಂಥ ಇತಿಹಾಸ ಒಂದೇ ಒಂದು ತೋರಿಸಿದ್ರೆ ಇವತ್ತು ನಾವು ಅವರಿಗೆ ಗುಲಾಮರಾಗಿ ಕೆಲಸ ಮಾಡ್ತೀವಿ. ಯಾವುದೂ ಮಾಡಿಲ್ಲ. ಇವತ್ತು UPA ಸರ್ಕಾರ ಇದ್ದಾಗ ಇವತ್ತು ರೈಟ್ ಟು ಎಜುಕೇಶನ್ ಹಕ್ತಂತು. ಇವತ್ತೆಲ್ಲ ದೇಶದ ಬಡ ಮಕ್ಕಳಿಗೆ ಶಿಕ್ಷಣ ಒದಗಿಸ್ತಕ್ಕಂಥದ್ದು. ರೈಟ್ ಟು ವರ್ಕ್, ಯಾವುದೋ ನಮ್ದು ಉದ್ಯೋಗ ಖಾತ್ರಿ ಯೋಜನೆ, ಇದು ಇಡೀ ಜಗತ್ತಿನ ಇತಿಹಾಸದಲ್ಲೇ ಇತಿಹಾಸ ನಿರ್ಮಿಸ್ತಕ್ಕಂಥ ಕಾನೂನು. ಇವತ್ತು ಆಹಾರ ಫುಡ್ ಆಕ್ಟ್, ಇಂಥ ಎಲ್ಲ ಬಡವರಿಗೋಸ್ಕರ ಇಂಥ 100 ಕಾನೂನನ್ನ ಕಾಂಗ್ರೆಸ್ ತಂತು. ಆದ್ರೆ ಈ ದೇಶದಲ್ಲಿ 10 ವರ್ಷದಲ್ಲಿ ಏನು ಮೋದಿ ಅವರು ಅಧಿಕಾರಕ್ಕೆ ಬಂದಿದ್ದಾರೆ, ಅವ್ರೇನು ಚುನಾವಣೆ ಪ್ರಣಾಳಿಕೆಯಲ್ಲಿ ಹೇಳಿದ್ರು 15 ಕೋಟಿ ಪ್ರತಿ ವರ್ಷ 2 ಕೋಟಿ ಕೆಲಸ ಕೊಡ್ತೀನಂತ, ಉದ್ಯೋಗ ಕೊಡ್ತೀನಂತ, ರೈತರಿಗೆ ಬೆಂಬಲ ಬೆಲೆ ಕೊಡ್ತೀನಂತ, ಕಪ್ಪು ಹಣ ತರ್ತೀನಂತ ಏಷ್ಟೆಲ್ಲ ಸುಳ್ಳು ಭರವಸೆಗಳು ಕೊಟ್ಟು ಇವತ್ತು ದೇಶದ 10 ವರ್ಷ ಅಧಿಕಾರ ಮಾಡ್ತಾ ಇದ್ದಾರೆ. ಮತ್ತೆ ಈಗ ಅವ್ರಿಗೆ ಚುನಾವಣೆ ವಿಷಯ ಜನರಿಗೆ ಮಾಡಿರ್ತಕ್ಕಂಥ ಯಾವುದು ಏನು ಸಬ್ಜೆಕ್ಟ್ ಇಲ್ಲ ಅವ್ರ ಹತ್ರ. ಇವತ್ತು ರಾಮ ಮಂದಿರ ಒಂದು ವಿಷಯ ಇಟ್ಕೊಂಡು ಹೊಂಟಿದ್ದಾರೆ. ನಾನು ಕೇಳ್ತೀನಿ, ಇವತ್ತು ಮಾಧ್ಯಮದವ್ರು ಇದ್ದಾರೆ, ಇವತ್ತು ಈ ದೇಶದಲ್ಲಿ ರಾಮ ಮಂದಿರ ಕಟ್ಟೋದ್ರಿಂದ ಈ ದೇಶದ ಯುವಕರಿಗೆ ಉದ್ಯೋಗ ಸಿಗುತ್ತಾ? ಈ ದೇಶದ ಬಡವರ ಹೊಟ್ಟೆಗೆ ಅನ್ನ ಸಿಗುತ್ತಾ? ಈ ದೇಶದ ಬಡವರಿಗೆ ಬಟ್ಟೆ ಸಿಗುತ್ತಾ? ಅಥವಾ ಈ ದೇಶದ ರೈತರಿಗೆ ತಾವು ಬೆಳೆದಂತ ಬೆಲೆಗೆ ಏನಾದರೂ ಬೆಲೆ ಸಿಗುತ್ತಾ ರಾಮ ಮಂದಿರ ಕಟ್ಟೋದ್ರಿಂದ? ಇವತ್ತು 1000 ಲಕ್ಷ ಕೋಟಿನಲ್ಲಿ ಖರ್ಚು ಮಾಡಿ ಇವತ್ತು ದೇಶದ ಜನರಿಗೆ ಧರ್ಮ ಮತ್ತು ಜಾತಿ ಹೆಸರಿನಲ್ಲಿ ಫೂಲ್ ಮಾಡಿ ಮತ್ತೆ ಚುನಾವಣೆ ಗೆಲ್ಲಬೇಕಂತ ತಂತ್ರ ಇವತ್ತು ಬಿಜೆಪಿ ಹಣಿತಾ ಇದೆ. ಅದರ ವಿರುದ್ಧವಾಗಿ ನಾವು ಇವತ್ತು ದೇಶದ ಪ್ರತಿಯೊಂದು ಮನೆಯಲ್ಲಿ ಇವತ್ತು ನಾವು ಜಾಗೃತಿಯನ್ನು ಮೂಡಿಸಬೇಕಾಗಿದೆ. ಈ ಮೋದಿ ಸರ್ಕಾರದ ವಿರುದ್ಧ, ಈ ಅನ್ಯಾಯ ಮಾಡಿರ್ತಕ್ಕಂಥ ವಿರುದ್ಧ, ಈ ಸುಳ್ಳು ಸರ್ಕಾರದ ವಿರುದ್ಧ ನಾವು ಜಾಗೃತಿಯನ್ನು ಮೂಡಿಸಿ ಮತ್ತೆ ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ್ರೆ
ಬಡವರಿಗೆ, ಮಹಿಳೆಯರಿಗೆ, ಎಲ್ಲರಿಗೆ ಸಮಾನವಾದಂಥ ಸಂವಿಧಾನಬದ್ಧ ಹಕ್ಕುಗಳನ್ನ, ಅವಕಾಶಗಳನ್ನ ಮಾಡಿಕೊಡ್ತಕ್ಕಂಥ ಎಲ್ಲಾ ರೀತಿಯ ಮುಕ್ತ ಅವಕಾಶಗಳು ಕಾಂಗ್ರೆಸ್ ಇಟ್ಕೊಂಡಿದೆ. ಇವತ್ತು 75 ವರ್ಷಗಳ ಕಾಲ ಈ ದೇಶದ ಪ್ರಜಾಪ್ರಭುತ್ವ, ಈ ದೇಶದ ಸಂವಿಧಾನವನ್ನು ಅತ್ಯಂತ ಜತನವಾಗಿ, ಜೋಪಾನವಾಗಿ ಇವತ್ತು ಕಾಂಗ್ರೆಸ್ ಪಕ್ಷ ಕಾಪಾಡ್ಕೊಂಡು ಬಂದಿದೆ. ಇವತ್ತು ಕಾಂಗ್ರೆಸ್ ಪಕ್ಷ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂವಿಧಾನ ಬರೆಯೋದಕ್ಕೆ ಅವಕಾಶ, ಸ್ವಾತಂತ್ರ್ಯ ಪೂರ್ವದಲ್ಲಿ ಅವಕಾಶ ಮಾಡಿಕೊಟ್ಟು ಇವತ್ತು ಆ ಸ್ವಾತಂತ್ರ್ಯವನ್ನ, ಆ ಸಂವಿಧಾನವನ್ನು ರಕ್ಷಣೆ ಮಾಡಿದೆ. ಆದ್ರೆ ಬಿಜೆಪಿ ಸರ್ಕಾರ ಕೇವಲ 10 ವರ್ಷ ಅಧಿಕಾರಕ್ಕೆ ಬಂದು ಇವತ್ತು ಈ ದೇಶದ ಸಂವಿಧಾನವನ್ನ ಬದಲಾವಣೆ ಮಾಡ್ತೀನಿ ಅಂತ ಬಹಿರಂಗವಾಗಿ ಒಬ್ಬ ಮಂತ್ರಿ ಹೇಳ್ತಾನೆ. ಈ ಮೀಸಲಾತಿಯನ್ನ ತೆಗೆದಾಕ್ತೀವಿ ಅಂತ ಒಬ್ಬ ಮಂತ್ರಿ ಹೇಳ್ತಾನೆ. ಒಬ್ಬ ಲೇಡೀಸ್ UP ನಲ್ಲಿ ಇರ್ತಕ್ಕಂಥ ಒಬ್ಬ ಮಹಿಳಾ ಮಂತ್ರಿ ಏನ್ ಹೇಳ್ತಾಳೆ ಅಂದ್ರೆ, ಅವಳ ಪಕ್ಕದಲ್ಲಿ ಒಬ್ಬಳು ಗ್ರಾಮ ಪಂಚಾಯತಿ ಅಧ್ಯಕ್ಷ ಕುಂತಿರ್ತಾಳೆ. ಆಕೆ ಹೇಳ್ತಾಳೆ, ಈ ಹೊಲದಲ್ಲಿ ಕೆಲಸ ಮಾಡ್ತಕ್ಕಂಥ ಹೆಣ್ಮಗಳು, ಚಪ್ಪಲಿ ಹೊಲಿತಕ್ಕಂಥ ಸಮಗಾರ ಹೆಣ್ಮಗಳು ಇವತ್ತು ನಾನು ಪಕ್ಕದಲ್ಲಿ ಬಂದು ಕೂಡಬೇಕಾದ್ರೆ ಈ ದೇಶಕ್ಕೆ ಕೊಟ್ಟಂತ ಸ್ವಾತಂತ್ರ್ಯ ಮತ್ತು ಸಂವಿಧಾನ ಕಾರಣ ಇದೆ. ಆ ಸಂವಿಧಾನವನ್ನು ನಾವು ಬದಲಾವಣೆ ಮಾಡೇ ಮಾಡ್ತೀವಿ, ಇಂಥವ್ರನ್ನ ಮತ್ತೆ ಮೂಲೆ ಕಳಿಸ್ತೀವಿ ಅಂತಕ್ಕಂಥ ಮಾತನ್ನ ಪಕ್ಕದಲ್ಲಿ ಕೂರ್ಸ್ಕೊಂಡು ಹೇಳ್ತಾಳಂದ್ರೆ ಇವತ್ತು ಈ ದೇಶದ ಪ್ರಧಾನಮಂತ್ರಿ ಮಾತಾಡೋದಿಲ್ಲ. ಈ ದೇಶದ ಪಾರ್ಲಿಮೆಂಟ್ ಪಕ್ಕದಲ್ಲಿ ಸಂವಿಧಾನ ಸುಟ್ಟಾಕ್ತಾರೆ, ಆದ್ರೆ ಈ ದೇಶದ ಪ್ರಧಾನಮಂತ್ರಿ ಮಾತಾಡೋದಿಲ್ಲ. ಆ ಮಣಿಪುರ್ನ ನಮ್ಮ ಹೆಣ್ಣು ಮಕ್ಕಳನ್ನ ಬತ್ತಲೆ ಮಾಡಿ ಮೆರವಣಿಗೆ ಮಾಡ್ತಾರೆ, ಈ ದೇಶದ ಪ್ರಧಾನಮಂತ್ರಿ ಮಾತಾಡೋದಿಲ್ಲ. ಈ ದೇಶದಲ್ಲಿ ದಲಿತರ ಮೇಲೆ, ಬಡವರ ಮೇಲೆ ನಿರಂತರವಾಗಿ ದೌರ್ಜನ್ಯ ಪ್ರತಿ ಕ್ಷಣಕ್ಕೆ ನಡೀತಾ ಇದೆ, ಆದ್ರೆ ಈ ದೇಶದ ಪ್ರಧಾನಮಂತ್ರಿ ಬಾಯಿ ಮುಚ್ಚೋದಿಲ್ಲ. ಬಂಧುಗಳೇ, ಹಾಗಾಗಿ ಈ ದೇಶದಲ್ಲಿ ಬಿಜೆಪಿಯನ್ನ ಸೋಲಿಸಲೇಬೇಕು. ಮುಂಬರ್ತಕ್ಕಂಥ ಬೀದರ್ ಪಾರ್ಲಿಮೆಂಟ್ ಚುನಾವಣೆ ಇದೆ. ನಮ್ದು ಹೇಳಿದ್ರು, ನಮ್ದು ಯಾರೋ ನಮ್ಮ ಕ್ರಿಶ್ಚಿಯನ್ ಸಮಾಜ ಮುಖಂಡರು ವೈದ್ಯನಾಥ್ ಯನಗುಂದೇಣ್ಣವರು, ರಾಜಶೇಖರ್ ಪಾಟೀಲ್ ಅವರು ನಿಲ್ಲೇಬೇಕು ಅಂತ. ಇವತ್ತು ರಾಜಶೇಖರ್ ಪಾಟೀಲ್ ಅವರಿಗೆ ಪಾರ್ಲಿಮೆಂಟ್ ನಿಲ್ಬೇಕಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ, DK ಶಿವಕುಮಾರ್ ಅವರು ಹೇಳಿದ್ದಾರೆ, ಇವನ್ ಖರ್ಗೆ ಸಾಹೇಬರು ಕೂಡ ಡೈರೆಕ್ಷನ್ ಕೊಟ್ಟಿದ್ದಾರೆ. ಆದ್ರೆ ಇನ್ನು ತೀರ್ಮಾನ ನಮ್ಮ ರಾಜಶೇಖರ್ ಪಾಟೀಲ್ ಅವ್ರು ಮಾಡಬೇಕಾಗಿದೆ. ಆ ತೀರ್ಮಾನ ಅವರು ಮಾಡ್ಲಿ ಆದಷ್ಟು ಬೇಕಂತ ನಮ್ಮ ಎಲ್ಲರದ ಆಶೆ ಇದೆ. ಯಾಕಂದ್ರೆ ಇವತ್ತು ಬೀದರ್ ಜಿಲ್ಲೆನಲ್ಲಿ ಒಂದು ಒಳ್ಳೆ ವಾತಾವರಣ ಇದೆ. ಇವತ್ತು 10 ವರ್ಷದಲ್ಲಿ ಈ ಖೂಬಾ ಏನೂ ಮಾಡಿಲ್ಲ ಒಂದು ಹೇಳ್ಕೊಳ್ತಕ್ಕಂಥ ಒಂದೇ ಒಂದು ದೊಡ್ಡ ಪ್ರಾಜೆಕ್ಟ್ ಬೀದರ್ ಜಿಲ್ಲೆಗೆ ತಂದಿಲ್ಲ. ಈವನ್ ಮಂತ್ರಿ ಆದ್ರೂ ಕೂಡ ಯಾವುದೇ ಒಂದು ಇಂಡಸ್ಟ್ರಿ ತರ್ಲಕ್ಕ ಮನುಷ್ಯನಿಂದ ಕೈಲಾಗಿಲ್ಲ. ಇಂಥ ಮನುಷ್ಯನನ್ನು ಇಟ್ಕೊಂಡು ಇವತ್ತು ನಾವು ಬೀದರ್ ಪಾರ್ಲಿಮೆಂಟು ಒಂಥರ ಅನಾರೋಗ್ಯಕ್ಕೆ ಈಡಾಗಿದೆ. ಇವತ್ತು ಸೂಕ್ತ ರಾಜಕಾರಣದಲ್ಲಿ ಹೇಳ್ತಾರ, ಒಂದೊಂದು ಕಡೆ ಸೋಲು ಬರುತ್ತೆ, ಒಂದೊಂದು ಕಡೆ ಗೆಲುವು ಬರುತ್ತೆ ಅಂತ. ಮತ್ತೆ ಮುಕ್ತವಾದಂಥ ಅವಕಾಶ ಲೋಕಸಭೆ, ಪಾರ್ಲಿಮೆಂಟು ಇವತ್ತು ಖರ್ಗೆ ಸಾಹೇಬ್ರ ಪಕ್ಕದಲ್ಲಿ ಹೋಗಿ ಕೂಡ್ತಕ್ಕಂಥ ಅವಕಾಶ ಸನ್ಮಾನ್ಯ ರಾಜಶೇಖರ್ ಪಾಟೀಲ್ ಅವರಿಗಿದೆ. ಇವತ್ತು ಇಡೀ ಜಿಲ್ಲೆಯಾದಂಥ ಜನ ಅವರಿಗೆ ಫೋನ್ ಮಾಡಿ ಹೇಳ್ತಾ ಇದ್ದಾರೆ. ನಮ್ದು ಇಂಡಿಯನ್ ನ್ಯೂಸ್ನವ್ರು ಒಂದು ಸರ್ವೆ ಮಾಡಿದ್ರು, ನಿನ್ನೆ ನೋಡಿದೆ ಇದರಲ್ಲಿ ಗಯಜುದ್ದೀನ್, ಇಡೀ ಬಸವ ಕಲ್ಯಾಣ, ಭಾಲ್ಕಿ, ಆಳಂದ್, ಚುಂಚೋಳಿ, ಈ ಕಡೆ ಔರಾದ್ ಕಡೆಯಿಂದ ಎಲ್ಲ ಜನ ಕೂಡ नहीं राजशेखर पाटिल बहुत एलिजिबल कैंडिडेट है, उनको चुनने के लिए हम सब लोगों का सहमत है बोल के ಎಲ್ಲ ಕಡೆಯಿಂದ ಬರ್ತಾ ಇದೆ. ನಮ್ದೆಲ್ಲ ಇವತ್ತು ನಾವು 73-74 ಸಾವಿರ ಓಟ್ ತಗೊಂಡಿದೀವಿ. ಇವತ್ತು ರಾಜಶೇಖರ್ ಪಾಟೀಲ್ ಅವ್ರು ಪಾರ್ಲಿಮೆಂಟ್ ನಿಂದ್ರೆ 1.5 ಲಕ್ಷ ಓಟ್ ತಗೊಳ್ತೀವಿ. ಇದು ಶತಸಿದ್ಧಿದೆ. ಯಾಕಂತ ಹೇಳಿದ್ರೆ ಇವತ್ತು ಮತ್ತವ್ರು ನಮ್ಮ ಯಾರೋ ಜಗನ್ನಾಥ್ ನವಲೆ ಒಬ್ಬರು ಒಂದು ಒಳ್ಳೆ ಸಲಹೆ ಕೊಟ್ಟರು. ಏನಂತ ಅಂದ್ರೆ ಇವತ್ತು JDS ಬಿಜೆಪಿ ಜೊತೆ ಅಲಯನ್ಸ್ ಹೋಗಿರೋದ್ರಿಂದ ಆ JDS ನಲ್ಲಿ ಇರ್ತಕ್ಕಂಥ ಕಾರ್ಯಕರ್ತರು ಸ್ವಲ್ಪ ಎಲ್ಲ ಗಾಬರಿಯಾಗಿ ಕೂತಿದ್ದಾರೆ, ಅಲ್ಲಿ ಬಿಡು ಮಾಡ್ಕೊಂಡು ಕೂತಿದ್ದಾರೆ. ಅಂಥವ್ರನ್ನೆಲ್ಲ ನಮ್ಮ ಕಾರ್ಯಕರ್ತರು ಸಂಪರ್ಕ ಮಾಡಿ ಅವ್ರಿಗೆ ಕಾಂಗ್ರೆಸ್ ಪಕ್ಷ ಸಿದ್ಧಾಂತ, ಸೆಕ್ಯುಲರ್ ಸಿದ್ಧಾಂತಕ್ಕೆ ಅವ್ರಿಗೆಲ್ಲ ಒಪ್ಪಿಸಿ ಪಾರ್ಟಿದಾಗ ಕರ್ಕೊಂಡು ಬಂದು ಪಾರ್ಟಿ ಅಲ್ಲೆಲ್ಲ ಮಜಬೂತ್ ಮಾಡಬೇಕು. ಇವತ್ತು ಹುಮ್ನಾಬಾದ್ ವಿಧಾನಸಭಾ ಕ್ಷೇತ್ರದಲ್ಲಿ ಏನು 27,000 JDS ತಗೊಂಡಿತ್ತು, ಆ 27,000 30,000 ಓಟು ನೇರವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ರಾಜಶೇಖರ್ ಪಾಟೀಲ್ ಅವರು ಟ್ರಾನ್ಸ್ಫರ್ ಆಗ್ತದೆ. ಇವತ್ತು 1.5 ಲಕ್ಷಕ್ಕಿಂತ ಹೆಚ್ಚು ಮತ ನಾವಿಲ್ಲಿ ಪಡಿತಕ್ಕಂಥ ಎಲ್ಲ ಅವಕಾಶಗಳು ಇದಾವೆ. ಈ ಒಂದು ಮಾಹಿತಿಯನ್ನ ನಮ್ಮ ರಾಜಶೇಖರ್ ಪಾಟೀಲ್ ಅವರು ಮತ್ತು ಅವ್ರ ಪರಿವಾರಕ್ಕೆ ತರ್ತಾ ಮುಂದೆ ಮತ್ತೆ ನಮ್ದು ಜೂನ್ ನಲ್ಲಿ ಪದವೀಧರ ಚುನಾವಣೆಯನ್ನು ಬರ್ತಾ ಇದೆ. ಈಗಲೇ ಆಲ್ರೆಡಿ ASSC ಅಧ್ಯಕ್ಷರು ಖರ್ಗೆ ಸಾಹೇಬರು ನಮ್ಮ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಹೆಸರನ್ನ ಡಿಕ್ಲೇರ್ ಮಾಡಿದ್ದಾರೆ. ಒಂದು ತಿಂಗಳ ಮುಂಚೆನೆ ಆಗಿದೆ. ಅವರು ಕೂಡ ಪೂರಾ ಹರಪನಹಳ್ಳಿಯಿಂದ 40 ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಾನು ಕೂಡ ಒಬ್ಬ ಪದವೀಧರಾಗಿ ಮತದಾರನಾಗಿದ್ದೀನಿ. ನಮ್ಮ ಸಂಪರ್ಕ ಎಲ್ಲೆಲ್ಲಿದೆ, ಯಾರ್ಯಾರು ಮತದಾರ ಪಟ್ಟಿಲ್ಲ ಎಲ್ಲ ಕಡೆನೂ ಕೂಡ ನಾವು ಪ್ರಚಾರ ಮಾಡಿ ಆ ಪದವೀಧರ ಮತದಾರನ ಚಂದ್ರಶೇಖರ್ ಪಾಟೀಲ್ ಅವರ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕೋದ್ರ ಮುಖಾಂತರ ಅವ್ರನ್ನ ಕೂಡ ಗೆಲ್ಲಿಸ್ಕೊಂಡು ಬರ್ತಕ್ಕಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಎಲ್ಲ ಪದಾಧಿಕಾರಿಗಳು, ನಾಯಕರು ವಂದನೆಗಳನ್ನ ಸಲ್ಲಿಸಿ ನನ್ನ ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕಾಂಗ್ರೆಸ್. ನಾವು ಕೇವಲ ಕಾನೂನುಗಳನ್ನು ನಿರ್ಮಾಣ ಮಾಡ್ತೇವೆ, ಯಾವ ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳಿದ್ರು. ಇವತ್ತು ಅದು ನಿಜವಾಗ್ತಾ ಇದೆ. ಅವ್ರು ಯಾವುದೇ ಕೆಲಸ ಮಾಡ್ತಾ ಇಲ್ಲ, ಕೇವಲ ಕಾನೂನುಗಳನ್ನು ಅಮೆಂಡ್ಮೆಂಟ್ ಮಾಡ್ತಾ ಇದ್ದಾರೆ, ಆದರೆ ಯಾವುದೇ ಒಂದು ಸಾಧನೆ ಮಾಡ್ತಾ ಇಲ್ಲ. ಕೇವಲ ಡಿಜಿಟಲ್ ರೂಪದಲ್ಲಿ ಮುಂದೆ ಬರ್ತಾ ಇದ್ದಾರೆ, ಆದರೆ ಬೇಸಿಕ್ ಆಗಿ ಸಿಗುವಂಥ ಸೌಲಭ್ಯಗಳು ಇವತ್ತು ಜನರಿಗೆ ತಲುಪ ಇಲ್ಲ. ಅದಕ್ಕೆ ನೀವು ಒಂದಾಗಬೇಕಾಗಿದೆ. ಒಂದಾಗಿ ಹನಿ ಗೂಡಿದ್ರೆ ಹಳ್ಳ ಆಗುತ್ತೆ, ತನಿ ಗೂಡಿದ್ರೆ ರಾಶಿ ಆಗುತ್ತೆ. ಇವತ್ತು ನಾವು ಎಲ್ಲ ಕಾರ್ಯಕರ್ತರು ಒಂದಾಗಿದ್ದಾರೆ. ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷವನ್ನು ದಿಲ್ಲಿವರೆಗೆ ನಾವು ನಮ್ಮ ಅಭ್ಯರ್ಥಿಯನ್ನು
ಚುನಾಯಿತದಲ್ಲಿ ಗಳಿಸಿ ಅವರಿಗೆ ದಿಲ್ಲಿ ಪಾರ್ಲಿಮೆಂಟ್ನಲ್ಲಿ ಕೂಡಿಸುವ ಅಧಿಕಾರ ನಮಗಿದೆ. ಅದಕ್ಕೆ ನಾವು ನೀವು ಒಂದಾಗೋಣ, ಒಂದಾಗಿ ಸನ್ಮಾನ್ಯ ಶ್ರೀ ರಾಜಶೇಖರ್ ಪಾಟೀಲ್ ಅವರಿಗೆ ಕೈ ಬಲವನ್ನು ಬಲಿಷ್ಠಗೊಳಿಸೋಣ. ಅವರಿಗೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಅವರಿಗೆ ನಾವು ಎಲ್ಲರೂ ಯಾವುದೇ ಜಾತಿ ಭೇದವಿಲ್ಲದೆ ನಾವೆಲ್ಲರೂ ಒಂದು ಗುಟ್ಟಾಗಿ ಅವರಿಗೆ ಲೋಕಸಭೆ ಸದಸ್ಯರನ್ನಾಗಿ ಆಯ್ಕೆ ಮಾಡಿ ಮುಂದಿನ ದಿನಗಳಲ್ಲಿ ಅವರಿಗೆ ನಾವು ಕೈ ಬಲಪಡಿಸೋಣ ಅಂತೇಳಿ ಹೇಳಕ್ಕೆ ಇಚ್ಛಪಡ್ತಾ ಇದ್ದೀನಿ. ಇವತ್ತು ನಾವು ನೋಡ್ತಾ ಇದ್ದೇವೆ, ಇವತ್ತು ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಸರ್ವ ಧರ್ಮಗಳ ಅಭಿವೃದ್ಧಿ ಆಗಿದೆ, ಆದರೆ BJP ಸರ್ಕಾರದಿಂದ ಯಾವುದೇ ಅಭಿವೃದ್ಧಿ ಆಗಿಲ್ಲ ಅಂತೇಳಿ ನಾನು ಹೇಳಕ್ಕೆ ಇಚ್ಛಪಡ್ತಾ ಇದ್ದೀನಿ. ಹಾಗೂ ಇನ್ನೊಂದು ಕೊನೆಯದಾಗಿ ಹೇಳಕ್ಕೆ ಇಚ್ಛಪಡ್ತಾ ಇದ್ದೀನಿ, ಈ ಹಿಂದೆ ನಮ್ಮ ರಾಜಶೇಖರ್ ಪಾಟೀಲ್ ಅವರು ಸಚಿವರಾಗಿದ್ದರು. ಆ ವೇಳೆಯಲ್ಲಿ BJP ಸರ್ಕಾರ ರಾಜ್ಯದಲ್ಲಿತ್ತು. ಆದರೂ ಸಾಕಷ್ಟು ಫಂಡ್ ತಂದು ನಮ್ಮ ಕ್ಷೇತ್ರ ಅಭಿವೃದ್ಧಿ ಪಡಿಸಿದ್ದಾರೆ. ಆದರೆ ಇವತ್ತು ಇರುವಂಥ ಶಾಸಕರು ಯಾವುದೇ ಅಭಿವೃದ್ಧಿ ಬಗ್ಗೆ ವಿಚಾರ ಮಾಡ್ತಾ ಇಲ್ಲ, ಕೇವಲ ಅವರ ಹೆಸರು ಬರಬೇಕೆಂಬ ವಿಚಾರ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಹಿಂದಿಂದೆಲ್ಲ ಮರೆತು ಮುಂದೆ ಬರುವಂಥ ದಿನಗಳಲ್ಲಿ ನಾವು ರಾಜಶೇಖರ್ ಪಾಟೀಲ್ ಅವರ ಕೈ ಬಲ ಪಡಿಸೋಣ. ಅವರಿಗೆ ನಾವು ತನು ಮನ ಧನದಿಂದ ಶ್ರಮದಿಂದ ಒಗ್ಗಟ್ಟಾಗಿ ಅವರನ್ನು ಲೋಕಸಭೆ ಸದಸ್ಯರಾಗಿ ಮಾಡೋಣ ಅಂತ ಹೇಳುತ್ತಾ ನನಗೆ 2 ಮಾತು ಹೇಳಕ್ಕೆ ಆಸ್ಪದ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕಾಂಗ್ರೆಸ್. ಇವತ್ತು ಯಾವುದೇ ಆದಂಥ ಸುಳ್ಳು ಪುಳ್ಳು ಹೇಳಿ ನಾವು ಅಧಿಕಾರವನ್ನ ಹಿಡ್ಕೊಂಡಿದ್ದಂಥವ್ರು ಅಲ್ಲ. ಇವತ್ತು ನಾವು ಅಧಿಕಾರವನ್ನ ಹಿಡ್ಕೊಂಡಿರ್ತಕ್ಕಂಥದ್ದು ನಮ್ಮ ನುಡಿದಂತೆ ನಡೆ ಅಂತಕ್ಕಂಥ ಒಂದು ವಾಕ್ಯದಿಂದ ಇವತ್ತು ನಾವು ಅಧಿಕಾರವನ್ನ ಹಿಡ್ಕೊಂಡಿದ್ದೀವಿ. ಇವತ್ತು 73,921 ಮತಗಳನ್ನು ನಾವು ತಗೊಂಡಿದ್ದೀವಿ ಅಂತಂದ್ರೆ ಇದನ್ನೇ ನಾವು ಎಲ್ಲರೂ ಕಲ್ತು ಒಬ್ಬೊಬ್ಬರಿಗೆ ಹೆಚ್ಚು ಮಾಡಿದ್ವಿ ಅಂತಂದ್ರೆ 1,48,000 ಆಗ್ತೀವಿ. ದಯವಿಟ್ಟು ತಲೆಯಲ್ಲಿ ಇಟ್ಕೊಳ್ರಿ. ಅದಕ್ಕೆ ನಾವು ಯಾರು ಹಿಂದೆ ಏನಾಗಿದೆ ಅದ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೋಬಾರ್ದು, ಯಾರಿಗೂ ಸಂಶಯದಿಂದ ನೋಡಬಾರ್ದು, ಯಾರಿಗೂ ಡೌಟಿಂದ ನೋಡಬಾರ್ದು. ಪ್ರತಿಯೊಬ್ಬರಿಗೂ ಕಾನ್ಫಿಡೆನ್ಸಲ್ಲಿ ತಗೊಂಡು ಮತ್ತೆ ವಿಶ್ವಾಸದಲ್ಲಿ ತಗೊಂಡು ಎಲ್ಲರೂ ಸೇರಿ ಕೆಲಸ ಮಾಡೋಣ, ಜನರ ಮಧ್ಯದಲ್ಲಿ ಹೋಗೋಣ ಅಂತಕ್ಕಂಥ ಮಾತನ್ನ ಈ ಶುಭ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತು ಚುನಾವಣೆ ಜೋ कोई भी चुनाव को ठहरता है, एक जीतता है वरना सीखता है. ಇದು ಯಾರು ನಾವು ಸೋಲನ್ನ ಒಪ್ಕೊಂಡಿಲ್ಲ. ಸೋಲು ನಾವು ಒಪ್ಕೊಂಡಾಗ ಮಾತ್ರ ಸೋಲ್ ಅಂತ ಕಾಣ್ತದೆ. ಇವತ್ತೆಲ್ರಿಗೂ ಗೊತ್ತಿರ್ಬೋದು, ರುಚಿಯಾದಂಥ ಮಾವಿನ ಗಿಡಕ್ಕೆ ಜಾಸ್ತಿ ಕಲ್ಲಿನ ಏಟುಗಳನ್ನು ಬೀಳ್ತವೆ ಬಂಧುಗಳೇ. ಇದನ್ನ ವಿಚಾರ ಮಾಡಬೇಕು. ಇವತ್ತು ನಾವು ಒಬ್ಬರನ್ನ ಸರಿಸಿದ್ವಿ, ಇವತ್ತು ಇವರನ್ನ ಸರಿಸಿದ್ವಿ ಅಂತಂದ್ರೆ ನಾಳೆ ಮತ್ತೊಬ್ಬರನ್ನ ತರ್ತಾರೆ, ನಾಳೆ ಮತ್ತೊಬ್ಬರನ್ನ ಸರಿಸಿದ್ವಿ ಅಂತಂದ್ರೆ ನಾಡಿದ್ದು ಮತ್ತೊಬ್ಬರನ್ನ ತರ್ತಾರೆ. ಇದಕ್ಕೆ ಯಾರು ಸೂತ್ರಧಾರಿಗಳು? ಈ ಪ್ರೊಡಕ್ಷನ್ ಕಂಪನಿ ಏನಿದೆ ಅಲ್ಲ, ಈ ಪ್ರೊಡಕ್ಷನ್ ಕಂಪನಿ ಬೀದರಲ್ಲಿದೆ. ಬರ್ತಕ್ಕಂಥ MP ಚುನಾವಣೆಯಲ್ಲಿ ರಾಜಶೇಖರ್ ಪಾಟೀಲ್ ಸಾಹೇಬರು ಅಭ್ಯರ್ಥಿ ಆಗಬೇಕು, ಆ ಕಂಪನಿಯನ್ನ ನಾವು ಉಳಿಸುವಂತ ಕೆಲಸ ಮಾಡಬೇಕು ಅಂತಕ್ಕಂಥ ಮಾತನ್ನ ಈ ಶುಭ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಂಗ್ಸ್ಟರ್ಸ್ ಎಲ್ಲ ಎಚ್ಚೆತ್ಕೊಳ್ಬೇಕು, ಎಲ್ಲರೂ ಟೀಮ್ ಮಾಡಬೇಕು, ಟೀಮ್ ಮಾಡಿಬಿಟ್ಟು ಹಗಲು ರಾತ್ರಿ ಕೆಲಸ ಮಾಡಬೇಕು, ಹಳೆದನ್ನ ಮರಿಬೇಕು, ಪ್ರತಿಯೊಬ್ಬರಿಗೆ ಕಾನ್ಫಿಡೆನ್ಸ್ ಅಲ್ಲಿ ತಗೊಳ್ರಿ ಅಂತಕ್ಕಂಥ ಮಾತನ್ನ ಈ ಶುಭ ಸಂದರ್ಭದಲ್ಲಿ ಹೇಳಿ ಅನೇಕ ವಿಚಾರಗಳು ಮಾತಾಡಬೇಕಾಗಿದೆ. ಆದರೂ ಕೂಡ ಬಹಳಷ್ಟು ಪಕ್ಷದ ಹಿರಿಯರು ಡಾಕ್ಟರ್ MLC ಸಾಹೇಬರು ಕೂಡ ಇಲ್ಲಿದ್ದಾರೆ. ಹಾಗಾಗಿ 2 ಮಾತುಗಳನ್ನು ಹೇಳಿ ನಾನು ಮಾತುಗಳನ್ನು ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಜೈ ಕಾಂಗ್ರೆಸ್. जो माजी में जो गलती की है, एक कहावत है कि लम्हों ने खता की थी उसकी सजा जो है सदियों ने पाई. हमने जो लम्हों में खता की थी उसके आने वाले जो वक्त में हमको उसको भरपाई करना है. और आने वाले वक्त में जो आज रियासत देख सकते हैं, मुल्क में अगर कोई हुकूमत है, रियासती स्टेट की हुकूमत है, नंबर 1 पर जो अवाम की जो है तकलीफ को देखते हुए, अवाम की जनता की जो आज परेशान है, बेरोजगारी हो या महंगाई हो, उसको लेकर जो देश में हालात हैं उसको देखते हुए जो कांग्रेस पार्टी को यहाँ की जनता ने जो एक स्पष्ट बहुमत देकर जो है एक जो है स्टेट में जो है आज जो है एक मुस्तकिम हुकूमत जो है कायम हुई है, उसको देखते हुए आज देश में मुल्क में अगर कोई हुकूमत है, नंबर 1 पर जो अवाम की दुश्वारियों को देखते हुए उनके हित में जो स्कीम लाई है वो है कांग्रेस गवर्नमेंट. और वो कांग्रेस गवर्नमेंट को देखते हुए हाल ही में आप देख सकते हैं कि बाजू की जो रियासत है तेलंगाना में, सिर्फ और सिर्फ हमारी जो 5 गारंटी है, यहाँ की लीडरशिप की जो गारंटी को कामयाबी से जो उन्होंने लागू किया है, उसको देखते हुए आज रियासत कर्नाटक तेलंगाना में भी जो है कांग्रेस की जो है एक स्पष्ट बहुमत हमको मिली है.
इसको देखते हुए आने वाले जो है एमपी इलेक्शन में हमारे जो है आने वाले कैंडिडेट, हमारे जो आने वाले उम्मीदवार राजशेखर पाटिल साहब को जो है किस तरह से जो है हम उनके हाथों को मजबूत करें और जो है बिदर जिले को जो 10 साल से जो है एक अभिवृद्धि के जो एक डेवलपमेंट के इस पे गामजन होना था वो रुका हुआ है, उसको किस तरह से हम डेवलपमेंट में लेकर जाएं। आज हमको देखना यह है कि दूसरे पार्टी वाले बीजेपी हो, जेडीएस हो, दूसरी जो भी पार्टी है, जो पार्टी वाले हैं वो जो अपना भरम भर रहे हैं कि हम ये कर रहे हैं वो कर रहे हैं, उसको नहीं देखना है हमको सिर्फ ये देखना है कि हमारी जो 5 गारंटी जो आज की डेट में 4 इंस्टॉलमेंट जो है आज 2000 रुपये गृहलक्ष्मी के आज तक जो है महिलाओं के माओ बहनों के अकाउंट में जो है वो आए हुए हैं। और जो है बस का पास जो है हर महिला को, हर जो है बहन बेटी माँ को जो है आज बस में जो है कर्नाटक की जो है बस में फ्री सफ़र करने को मिल रहा है। और मैं समझता हूँ ये जो है सबसे ज़्यादा फ़ायदा उठाने वाले जो बीजेपी और कांग्रेस वाले, ये जेडीएस वाले ही हैं। मैं आपको बताता चलूँ कि आज मैं जो है एक नए बोलो तो मैं एक 2000 एप्लीकेशन मैं खुद अपनी सेवा सेंटर में दाखिल किया हूँ, जिसमें बीजेपी वाले फ़ोन कर जो है देते थे, भाई ज़रा हमारा आईडी है ये, ज़रा करंट का डाल के दो, गृहलक्ष्मी का डाल के दो, गृह ज्योति का डाल के दो। सबसे ज़्यादा फ़ायदा उठा रहे हैं वो लोग और कांग्रेस पार्टी के खिलाफ में प्रचार कर रहे हैं वो लोग। तो हमारा कार्यकर्ता का ये काम बनता है कि हम जो है आने वाले वक्त में हमारी गवर्नमेंट, हमारे जो नेता हैं, हमारे जो मुख्यमंत्री हैं, जो गवर्नमेंट जो है अवाम को जो गारंटी दे रही है उसका भरपूर जो है उन तक जो है फ़ायदा पहुंचाएं, उनका स्कीम तक वो लोगों तक जो है हमको उनकी हर एक चीज़ वो लोगों तक पहुंचाने का काम करें। मैं इतना कहते हुए मैं अपनी बात को ख़त्म करता हूं। जय हिंद, जय कर्नाटक, जय कांग्रेस। ಕೋಟ್ ಪ್ಯಾಂಟ್, ಶೇರ್ವಾನಿ, ಸುಟ್ಟಿಂಗ್, ಶರ್ಟಿಂಗ್, ಸಾರಿ, ಡ್ರೆಸ್ ಮಟೀರಿಯಲ್ ಹಾಗೂ ಎಲ್ಲಾ ತರಹದ ಮದುವೆ ಫ್ಯಾಷನ್ ಬಟ್ಟೆಗಳು ಲಭ್ಯ. ಹಿಂದೆ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್, ಬಸ್ ನಿಲ್ದಾಣ ಎದುರುಗಡೆ, ಹುಮನಾಬಾದ.